ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಮಶ್ರೂಮ್ ಪಕೋಡ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮಶ್ರೂಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1/4 ಭಾಗ ಮಾಡಿದ್ದೀನಿ. ಸ್ವಲ್ಪ ಕರಿಬೇವು, ಅರ್ಧ ಹೋಳು ನಿಂಬೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನು, ಸ್ವಲ್ಪ ಕಾರ್ನ್ಫ್ಲವರ್ ಒಂದು 4-5 ಸ್ಪೂನು, ಒಂದು ಸ್ವಲ್ಪ ಧನಿಯಾ ಮೆಣಸಿನ್ಕಾಯಿ ಪುಡಿ ಮತ್ತು ಚಾಟ್ ಮಸಾಲ, ಗರಂ ಮಸಾಲ, ಅರಿಶಿನ ಪುಡಿ ಮತ್ತು ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ಹಸಿರು ಮೆಣಸಿನ್ಕಾಯಿ ಒಂದು 4 ತೊಗೊಂಡಿದ್ದೀನಿ. ಒಂದು ಪಾತ್ರೆ ತೊಗೊಂಡು ಅದನ್ನು ಮಶ್ರೂಮನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ. ಸ್ವಲ್ಪ ಇದು ಇಂಗ್ರೀಡಿಯೆಂಟ್ಸ್ನು ಸೇರಿಸ್ಕೊಂಡಿದ್ದೀನಿ. ಮತ್ತು ಕಾರ್ನ್ಫ್ಲವರನ್ನು ಸೇರಿಸ್ಕೊಂಡು 4-5 ಸ್ಪೂನ್ ಇದೆ. ಅಷ್ಟು ಸಾಕಷ್ಟಕ್ಕೆ. ಒಂದು 4 ಹಸಿರು ಮೆಣಸಿನ್ಕಾಯಿ, 5 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಎಲ್ಲ ಸೇರಿಸಿ ಹಾಕ್ಕೊಂಡು ಇವಾಗ ನಿಂಬೆ ರಸನೂ ಸೇರಿಸ್ಕೊಳ್ತೀನಿ. ನೋಡಿ ಒಂದು ಅರ್ಧ ಹೋಳು. ಚೆನ್ನಾಗಿ ರಸ ಇರೋದಾದರೆ ಅರ್ಧ ಹೋಳು ಸಾಕು. ಸ್ವಲ್ಪ ರಸ ಕಡಿಮೆ ಇದೆ ಅಂತಂದರೆ ಒಂದು ಹಾಕ್ಕೊಳ್ಳಿ. ಈಗ ಒಂದು ಪ್ಯಾಕೆಟ್ ತೊಗೊಂಡಿರೋದು ನಾನು ಮಶ್ರೂಮ್ನ. ಈ ಥರ ಎಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕ್ಲೇಬಾರ್ದು. ಸ್ವಲ್ಪ ನೀರು, ಎಷ್ಟು ಅಂದರೆ ಒಂದು 2-3 ಸ್ಪೂನಷ್ಟು ಮಾತ್ರ ಸೇರಿಸ್ಕೋಬೇಕಷ್ಟೇ. ಸ್ವಲ್ಪ ನೋಡಿ ಇಷ್ಟೇ, ಒಂದು 2-3 ಸ್ಪೂನ್, 2 ಸ್ಪೂನಷ್ಟು, 3 ಸ್ಪೂನ್ ಅಷ್ಟೇ ಬೇಕಾಗಿರೋದೇನು ಜಾಸ್ತಿ ಬೇಡ. ನೀರು ಜಾಸ್ತಿ ನೀರಾಗೋಗುತ್ತಿಲ್ಲ ಅಂದರೆ ಅದು ಮಶ್ರೂಮಲ್ಲೇ ನೀರಿನ ಅಂಶ ಇದ್ದೇ ಇರುತ್ತೆ. ಉಪ್ಪು ಏನಕ್ಕೆ ಕಷ್ಟ ಆಗ್ತಾ ಇರೋದು ಅಂತಂದರೆ ಉಪ್ಪಿನ ಅಂಶನೂ ಮಶ್ರೂಮಲ್ಲಿ ಇರುತ್ತೆ. ಇಲ್ಲ ಇನ್ನೂ ಜಾಸ್ತಿ ಹಾಕ್ಬಿಟ್ರೆ ಉಪ್ಪು ಜಾಸ್ತಿ ಆಗೋಗುತ್ತೆ. ಸ್ವಲ್ಪ ಸೇರಿಸ್ಕೋಬೇಕು. ನೋಡಿ ಈ ಥರ ಈ ಹದ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಈ ರೀತಿ ಬರಬೇಕು. ಚೆನ್ನಾಗೆಲ್ಲ ಉಪ್ಪು ಖಾರ ಎಲ್ಲ ನೀಟಾಗಿ ಅಂಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ನಾನೊಂದು ಪಾತ್ರೆ ಎಣ್ಣೆ ಇಟ್ಕೊಂಡಿದ್ನಲ್ವ, ಎಣ್ಣೆ ಕಾದಿದೆ. ಈಗ ಅದಕ್ಕೆ ನೀಟಾಗಿ ತೆಳ್ಳಗೆ ಬಿಟ್ಕೋಬೇಕು. ಒಂದ್ರ ಮೇಲೆ ಒಂದು ಬಿಟ್ಕೋಬಾರ್ದು. ಆದಷ್ಟು ನೀಟಾಗಿ ಈ ಥರ ನೋಡಿ ತೆಳ್ಳಗೆ ಹಾಕ್ಕೋಬೇಕು. ಎಣ್ಣೆ ಕರಿಬೇವು ನೋಡಿ, ಹಸಿ ಕರಿಬೇವು ಹಾಕಿರೋದು, ಹಸಿ ಮೆಣಸಿನ್ಕಾಯಿ ಅಲ್ವಾ, ಅಷ್ಟು ಘಮ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಈ ಥರ ಒಂದ್ಸಲ ಕಾಫಿ ಟೀ ಜೊತೆಗೆ ಟೇಸ್ಟ್ ಮಾಡಿ ನೋಡಿ, ಮಾಡ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನೀವೇ ಇನ್ನೊಂದ್ಸಲ ಮಾಡ್ಕೋಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ ಈ ಥರ ಮಶ್ರೂಮು ಅಂದರೆ ಆರೋಗ್ಯಕ್ಕೂ ಒಳ್ಳೆಯದು. ಬ್ಲಡ್ಡು ಎಲ್ಲ ಚೆನ್ನಾಗಿ ಬರುತ್ತೆ. ಎಲ್ಲದಕ್ಕೂ ಒಳ್ಳೆಯದು. ಮಕ್ಕಳಿಗೂ ಮಾಡಿಕೊಡ್ಬೋದು. ಖಾರ ನೋಡ್ಕೊಂಡು ಖಾರ ಹಾಕ್ಕೊಳ್ಳಿ. ಇನ್ನೂ ಖಾರ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಖಾರ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾವು ಮೀಡಿಯಮ್ಮಾಗಿ ಖಾರ ಹಾಕಿದ್ದೀವಿ. ನೋಡಿ ಈ ಥರ ರೋಸ್ಟ್ ಮಾಡಬೇಕು. ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಅಷ್ಟೊಂದು ಮಶ್ರೂಮ್ ಹಾಕಿರೋದು ಈ ಥರ ಫ್ರೈ ಆಗಿದೆ. ಇಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ, ಕರಿಬೇವು ಎಲ್ಲ ಈ ಥರ ಕಲರ್ ಬರಬೇಕು. ಅಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ ನೀವು ನೋಡಿ ಈ ರೀತಿ ಆಗಬೇಕು. ಎಲ್ಲ ಒಂದೊಂದನ್ನು ತೆಗೆದು ನಾನು ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿ ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ, ಅಷ್ಟು ಟೇಸ್ಟಿಯಾಗಿದೆ. ಕಾಫಿ ಟೀ ಜೊತೆಗೆ ಮಳೆ ಚಳಿನಲ್ಲಂತೂ ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ. ನೋಡಿ ಈ ಥರ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿರಬೇಕು. ಮೆಣಸಿನ್ಕಾಯಿ ನೋಡಿ ಈ ಥರ, ಮಶ್ರೂಮು ಅಷ್ಟೇ ಈ ಥರ ಸಣ್ಣದಾಗಿ ಆಗಬೇಕು, ಬೇಯಬೇಕು. ಎಣ್ಣೆನಲ್ಲಂತೂ ಬೇಯಬೇಕು. ಅಷ್ಟು ಚೆನ್ನಾಗಿರುತ್ತೆ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.